ನಮ್ಮ ಸ್ಮಾರ್ಟ್ ಸಿಲೆಬಸ್ ವಿದ್ಯಾರ್ಥಿಗಳೇ, ತಾವೆಲ್ಲ ಈ ಒಂದು ವಿಡಿಯೋನ ಟೈಟಲ್ ನೋಡಿಯೇ ಈ ವಿಡಿಯೋ ನೋಡ್ತಾ ಇರಬಹುದು. ಹೌದು ವಿದ್ಯಾರ್ಥಿಗಳು, ಈ ವರ್ಷ 2020-21 SSLC ಪರೀಕ್ಷೆ ಬಗ್ಗೆ ಮಾಹಿತಿ, ಇಂಪಾರ್ಟೆಂಟ್ ಅಂತ ಮಾಹಿತಿ ಈಗಾಗಲೇ ನಮ್ಮ ಮಾನ್ಯ ಶಿಕ್ಷಣ ಸಚಿವರು ಇವತ್ತು ದಿನಾಂಕ ಜೂನ್ 4 ಬಹಳಷ್ಟು ಇದರ ಬಗ್ಗೆ ಮಾಹಿತಿನ ನೀಡಿದ್ದಾರೆ. ಸೊ ತಮಗೂ ಸಹ ಇದರ ಬಗ್ಗೆ ಮಾಹಿತಿ ಇರಬಹುದು. ಸೊ ಆದ್ರೆ ಈ ವಿಡಿಯೋದಲ್ಲಿ ನಾವು ಸಂಪೂರ್ಣವಾಗಿ ಕಂಪ್ಲೀಟ್ ಡೀಟೇಲ್ ಅನ್ನ ಯಾವ ರೀತಿ ಎಕ್ಸಾಮ್, ಯಾವಾಗ ಎಕ್ಸಾಮ್ ಹೇಗಿರುತ್ತೆ, ಎಕ್ಸಾಮ್ ನಲ್ಲಿರುವಂತಹ ಇಂಪಾರ್ಟೆಂಟ್ ಬದಲಾವಣೆಗಳೇನು, ಕಂಪ್ಲೀಟ್ ಡೀಟೇಲ್ ಅನ್ನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಸೊ ಸಂಪೂರ್ಣ ವಿಡಿಯೋ ನೋಡಿ ಎಲ್ಲ ಮಾಹಿತಿನ ಪಡೆದುಕೊಳ್ಳಿ. ಓಕೆನಾ? ಸೊ ಇಂಥ ಬಹಳಷ್ಟು ವಿಡಿಯೋ ನಮ್ಮ ಚಾನಲ್ ಬರ್ತಾ ಇರುತ್ತವೆ. ಅದಕ್ಕಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ, ನಿಮ್ಮ ಫ್ರೆಂಡ್ಸ್ ಜೊತೆ ವಿಡಿಯೋನ ಶೇರ್ ಮಾಡಿ. ಬನ್ನಿ, ಈ ಕಂಪ್ಲೀಟ್ SSLC ವಾರ್ಷಿಕ ಪರೀಕ್ಷೆ 2020-21 ಕಂಪ್ಲೀಟ್ ಮಾಹಿತಿಯನ್ನು ಇವತ್ತು ಪಡೆದುಕೊಳ್ಳೋಣ. ಸೊ ವಿದ್ಯಾರ್ಥಿಗಳು, ವರ್ಷ 2020-21 SSLC ವಾರ್ಷಿಕ ಪರೀಕ್ಷೆ ತಮಗೆಲ್ಲ ಈಗಾಗಲೇ ತಿಳಿದಿರುವಂತೆ, ಹೌದು ಈ ಬಾರಿ SSLC ವಾರ್ಷಿಕ ಪರೀಕ್ಷೆ ಇದೆ. ಆದ್ರೆ ತಾವು ನೋಡಬಹುದು ಈ ಪರೀಕ್ಷೆಯನ್ನ, ಅಂದ್ರೆ ಈ ಪರೀಕ್ಷಾ ಪದ್ಧತಿಯನ್ನ, ಪರೀಕ್ಷೆಯಲ್ಲಿ ಯಾವ ರೀತಿ ಎಕ್ಸಾಮ್ ಅನ್ನ ಬರಿಬೇಕು, ಕಂಪ್ಲೀಟ್ ಒಂದು ಬದಲಾವಣೆ ಮಾಡಲಾಗಿದೆ. ಸೊ ಸಂಪೂರ್ಣವಾಗಿ ಬದಲಾವಣೆ ಆಗಿದೆ. ಒಂದು SSLC ಪರೀಕ್ಷೆ ಅಂತ ಅಂದ್ರೆ ಅದು 6 ದಿನಗಳವರೆಗೆ ನಡುವೆ ಗ್ಯಾಪ್ ಇಟ್ಟು ಒಂದು ಪ್ರಶ್ನೆ ಪತ್ರಿಕೆ 80 ಮಾರ್ಕ್ಸ್ ಈ ರೀತಿ ಬೇರೆ ಬೇರೆ ಪ್ರಕಾರ ಆಗ್ತಾ ಇತ್ತು. ಆದ್ರೆ ಈ ವರ್ಷ ಹಾಗಲ್ಲ ವಿದ್ಯಾರ್ಥಿಗಳು, ಸಂಪೂರ್ಣವಾಗಿ ಈ ಒಂದು SSLC ಎಕ್ಸಾಮ್ ಬದಲಾವಣೆ ಆಗಿದೆ. ಸೊ ಏನೇನು ಬದಲಾವಣೆಗಳಾಗಿವೆ, ಡಿಟೇಲ್ ಆಗಿ ಒಂದೊಂದೇ ಪಾಯಿಂಟ್ ಅನ್ನು ಡಿಸ್ಕಸ್ ಮಾಡ್ಕೊಳ್ತಾ ಹೋಗೋಣ. ಸೊ ತಮ್ಗೇನಾದ್ರೂ ಕನ್ಫ್ಯೂಷನ್ ಆದ್ರೆ ತಾವು ಕಮೆಂಟ್ ನಲ್ಲಿ ಪ್ರಶ್ನೆನ ಹಾಕಿ, ಅದಕ್ಕೆ 100% ಆಗಿ ನಾನು ರಿಪ್ಲೈ ಮಾಡ್ತೀನಿ. ವಿಡಿಯೋನ ನೋಡಿದ ನಂತರ ಜಸ್ಟ್ ಹಾಗೆ ಬಿಡ್ಬೇಡಿ, ಈ ವಿಡಿಯೋನ ಲೈಕ್ ಮಾಡಿ. ಅದಕ್ಕಿಂತ ಹೆಚ್ಚಾಗಿ ಇಂಪಾರ್ಟೆಂಟ್ ಅಪ್ಪ ಅಂತಂದ್ರೆ ನಿಮ್ಮ ಫ್ರೆಂಡ್ಸ್ಗೆ ವಿಡಿಯೋನ ಶೇರ್ ಮಾಡಿ. ಅವರಿಗೂ ಸಹ SSLC ಪರೀಕ್ಷೆ ಬಗ್ಗೆ ಇರುವಂತಹ ಬಹಳಷ್ಟು ಡೌಟ್ಸ್ ಗಳು ಕ್ಲಿಯರ್ ಆಗಬಹುದು. ಓಕೆನಾ? ಸೊ ತಪ್ಪದೆ ಶೇರ್ ಮಾಡಿ. ಓಕೆ, ಏನೇನು ಬದಲಾವಣೆಗಳಾಗಿವೆ ಅನ್ನೋದನ್ನ ಒಂದೊಂದೇ ಡೀಟೇಲ್ ಅಂತ ತಿಳ್ಕೊಳ್ಳೋಣ. ಬನ್ನಿ. ಸೊ ವಿದ್ಯಾರ್ಥಿಗಳ ಮೊದಲನೇ ಒಂದು ಡೀಟೇಲ್ ಏನಪ್ಪಾ ಅಂತಂದ್ರೆ, ಹೌದು ನಿಮ್ಮ ಎಕ್ಸಾಮ್ ಈ ವರ್ಷ 2020-21 ವರ್ಷ ಜುಲೈ 3ನೇ ವಾರದಲ್ಲಿ ಇದನ್ನ ನಡೆಸಲಾಗುತ್ತದೆ. ತಿಳ್ಕೊಂಬಿಡಿ. ಸೊ ಜುಲೈ 3ನೇ ವಾರದಲ್ಲಿ ಈ ಪರೀಕ್ಷೆ ನಡೆಸುವಂತ ಎಲ್ಲಾ ಸಾಧ್ಯತೆಗಳಿವೆ. ಕಂಡೀಷನ್ಸ್ ಅಪ್ಲೈ. ಏನು ಅಲ್ಲಿಯವರೆಗೆ ಈ ಒಂದು ನಡೀತಾ ಇದೆಯಲ್ಲ ಮಹಾಮಾರಿ ಕೊರೋನಾ, ಆ ಒಂದು ಕೊರೋನಾ ಹತೋಟಿಗೆ ಬಂದರೆ ಮಾತ್ರ ಜುಲೈ 3ನೇ ವಾರದಲ್ಲಿ ಪರೀಕ್ಷೆ ನಡೆಸಲಾಗುವುದು, ಅಥವಾ ಇನ್ನು ಸ್ವಲ್ಪ ಡಿಲೇ ಆಗುವಂತ ಚಾನ್ಸಸ್ ಇದೆ. ಸೊ ಇದನ್ನ ತಾವು ಗಮನದಲ್ಲಿ ಇಟ್ಕೋಬೇಕು. ಆದ್ರೆ ತಮ್ಮ ಡೆಡ್ ಲೈನ್ ಅಂದ್ರೆ ಒಂದು ಪರೀಕ್ಷೆಗೆ ತಯಾರಿ ಮಾಡಿಕೊಳ್ಳುವಂತ ಒಂದು ಡೆಡ್ ಲೈನ್ ಜುಲೈ 3ನೇ ವಾರ ಆಗಿರ್ಲಿ. ಸೊ ಇವತ್ತು ಜೂನ್ 4, ಜುಲೈ 3ನೇ ವಾರ ಅಂದ್ರೆ ಹೆಚ್ಚು ಕಡಿಮೆ ತಮ್ಮ ಹತ್ತಿರ 40 ದಿನಗಳಿವೆ. ಸೊ ಈ 40 ದಿನಗಳನ್ನ ತಾವು ಹೆಚ್ಚಾಗಿ ಅಭ್ಯಾಸದಲ್ಲಿ ತೊಡಗಿಸ್ಕೊಂಡ್ಬಿಟ್ಟು ಇದನ್ನ ಬೆಸ್ಟ್ ಆಗಿ ಮಾಡ್ಕೋಬೇಕು. ನೆಕ್ಸ್ಟ್ ಪಾಯಿಂಟ್ ಏನಪ್ಪಾ ಅಂದ್ರೆ, ಇಲ್ಲಿ ನೋಡಿ, ಇದು ಎಲ್ಲಕ್ಕಿಂತ ಇಂಪಾರ್ಟೆಂಟ್ ವಿದ್ಯಾರ್ಥಿಗಳು. ತಾವು ಈ ಬಾರಿ 6 ಎಕ್ಸಾಮ್ಗಳನ್ನ ಬರಿತಾ ಇಲ್ಲ, ಕೇವಲ 2 ಪೇಪರ್ ಅಂದ್ರೆ ವಿದ್ಯಾರ್ಥಿಗಳೇ ಸ್ವಲ್ಪ ಇಲ್ಲಿ ಕನ್ಫ್ಯೂಷನ್ ಆಗುವಂತ ಚಾನ್ಸಸ್ ಇದೆ. ಏನು 6 ಎಕ್ಸಾಮ್ ಬರಿತಾ ಇಲ್ಲ, ಸೊ 6 ವಿಷಯಗಳನ್ನ ಇಲ್ಲಿ ಎಕ್ಸಾಮ್ಗೆ ತೆಗೆದುಕೊಳ್ಳೋದಿಲ್ಲ ಅಂತ ಅರ್ಥ ಅಲ್ಲ. 6 ವಿಷಯಗಳನ್ನ ಎಕ್ಸಾಮ್ ನಲ್ಲಿ ತಾವು ಬರಿತಾ ಇದ್ದೀರಾ, ಆದ್ರೆ ಕೇವಲ 2 ಪೇಪರ್. ಸೊ ಹೇಗಪ್ಪ ಇದು ಸಾಧ್ಯ? ಇಲ್ಲಿ ನೋಡಿ ವಿದ್ಯಾರ್ಥಿಗಳೇ, ಮೊದಲನೇ ಒಂದು ಪೇಪರ್ ಯಾವ್ದಪ್ಪ ಅಂತಂದ್ರೆ ಕನ್ನಡ, ಇಂಗ್ಲಿಷ್, ಹಿಂದಿ. ಇದು ಒಂದು ಪೇಪರ್ ಆಗಿರುವುದು. ಸೊ ಇದರ ಅರ್ಥ ಏನು, ಕನ್ನಡಕ್ಕೆ ತಮಗೆ ಒಂದು ಸಪರೇಟ್ ಕ್ವಶನ್ ಪೇಪರ್, ಇಂಗ್ಲಿಷ್ಗೆ ಒಂದು ಸಪರೇಟ್ ಕ್ವಶನ್ ಪೇಪರ್, ಹಿಂದಿಗೆ ಒಂದು ಸಪರೇಟ್ ಕ್ವಶನ್ ಪೇಪರ್, ಈ ರೀತಿ 3 ಕ್ವಶನ್ ಪೇಪರ್ಗಳನ್ನ ಕೊಡೋದಿಲ್ಲ ವಿದ್ಯಾರ್ಥಿಗಳೇ. ಒಂದೇ ಒಂದು ಕ್ವಶನ್ ಪೇಪರ್ ನಲ್ಲಿ ಮೊದಲಿಗೆ ಕನ್ನಡದ ಎಲ್ಲ ಪ್ರಶ್ನೆಗಳು, ನಂತರ ಇಂಗ್ಲಿಷ್ನ ಪ್ರಶ್ನೆಗಳು, ನಂತರ ಹಿಂದಿ ಪ್ರಶ್ನೆಗಳು. ಸೊ ಒಂದೇ ಒಂದು ಕ್ವಶನ್ ಪೇಪರ್ ಬಂಡಲ್ ಇರುವುದು, ಅದರಲ್ಲಿ ಈ 3 ವಿಷಯಗಳನ್ನ ನೀಡಲಾಗುವುದು. ಹಾಗಾದ್ರೆ ಪ್ರತಿಯೊಂದು ಪ್ರಶ್ನೆ ಎಷ್ಟು ಅಂಕಗಳದ್ದು ಅದನ್ನ ನಾವು ಮುಂದೆ ತಿಳಿದುಕೊಳ್ಳೋಣ. ಸೊ ತಿಳ್ಕೊಂಡ್ಬಿಡಿ, ಇದು ನಿಮ್ಮ ಫಸ್ಟ್ ಪೇಪರ್. ಇದು ಕನ್ನಡ, ಇಂಗ್ಲಿಷ್, ಹಿಂದಿ, ಇದು ಒಂದು ಪೇಪರ್. ಎರಡನೇ ಪೇಪರ್ ಕೋರ್ ಸಬ್ಜೆಕ್ಟ್. ಅದ್ಯಾವ್ದಪ್ಪ ಅಂತಂದ್ರೆ ಈಗಾಗಲೇ ತಮಗೆ ತಿಳಿದಿರುವಂತೆ ಗಣಿತ, ವಿಜ್ಞಾನ ಹಾಗೂ ಸಮಾಜ ವಿಜ್ಞಾನ 3 ಸೇರಿ ಇದು ನಿಮ್ಮ ಎರಡನೇ ಒಂದು ಪೇಪರ್. ಸೊ ಮತ್ತೆ ಗಣಿತ ಫಸ್ಟ್ ಎಲ್ಲ ಕ್ವಶನ್ಸ್ಗಳು, ನೆಕ್ಸ್ಟ್ ವಿಜ್ಞಾನದ ಕ್ವಶನ್ಸ್ಗಳು, ನೆಕ್ಸ್ಟ್ ಸಮಾಜ ವಿಜ್ಞಾನದ ಕ್ವಶನ್ಸ್ಗಳು ಕಂಟಿನ್ಯೂಸ್ ಆಗಿ ಇರುತ್ತವೆ. ಸೊ ಇದರರ್ಥ ವಿದ್ಯಾರ್ಥಿಗಳು ತಾವು ಒಂದು ದಿನ ಎಕ್ಸಾಮಿನೇಷನ್ ಹಾಲ್ಗೆ ಹೋಗ್ತೀರಾ, ಈ ಒಂದು ಪೇಪರ್ ನ ಬರೀತೀರಾ. ನೆಕ್ಸ್ಟ್ ತಮಗೆ ಗ್ಯಾಪ್ ನೀಡುವಂತ ಚಾನ್ಸಸ್ ಇದೆ, ಯಾಕಂದ್ರೆ 3 ಒಂದು ಸಬ್ಜೆಕ್ಟ್ ಗಳನ್ನ ತಾವು ಅಲ್ಲಿ ಬರೀಲಿದ್ದೀರಾ. ಸೊ ನೆಕ್ಸ್ಟ್ ಕೆಲವೊಂದು 2 ದಿನ, 3 ದಿನ, 4 ದಿನ ಡಿಪೆಂಡ್ಸ್, ಗ್ಯಾಪ್ ನೀಡುವಂತ ಒಂದು ಚಾನ್ಸಸ್ ಇದೆ. ನೆಕ್ಸ್ಟ್ ಮತ್ತೆ ತಾವು ಎರಡನೇ ಒಂದು ಎಕ್ಸಾಮ್ ಬರೀಲಿಕ್ಕೆ, ಈ 3 ಸಬ್ಜೆಕ್ಟ್ ಬರೀಲಿಕ್ಕೆ ಎಕ್ಸಾಮ್ ಹಾಲ್ಗೆ ಹೋಗ್ತೀರಾ. ಆಯ್ತು, ನಿಮ್ಮ ಎಕ್ಸಾಮ್ ಕಂಪ್ಲೀಟ್ ಆಯ್ತು ವಿದ್ಯಾರ್ಥಿಗಳೇ. ತಾವು 6 ಬಾರಿ ಪರೀಕ್ಷಾ ಕೇಂದ್ರಕ್ಕೆ ಹೋಗುವಂತ ಅವಶ್ಯಕತೆ ಇಲ್ಲ, ಕೇವಲ 2 ಬಾರಿ ತಾವು ಎಕ್ಸಾಮ್ ಅನ್ನ ಬರೆದ್ಬಿಟ್ರೆ ಆಯ್ತು. ಸೊ ಒಂದು ಪೇಪರ್ ಲ್ಯಾಂಗ್ವೇಜಸ್ಗೆ, ಒಂದು ಪೇಪರ್ ಕೋರ್ ಸಬ್ಜೆಕ್ಟ್ಗೆ. ತಿಳಿತಲ್ಲ? ಈ ಪಾಯಿಂಟ್ ಕ್ಲಿಯರ್ ಆಯ್ತಲ್ಲ?
ನೆಕ್ಸ್ಟ್ ಮತ್ತೇನು ಮಾಹಿತಿ ಇದೆ ಅದನ್ನು ಸಹ ತಿಳಿದುಕೊಳ್ಳೋಣ ಬನ್ನಿ. ನೋಡಿ ವಿದ್ಯಾರ್ಥಿಗಳೇ, ಇದು ಸ್ವಲ್ಪ ಡೀಟೇಲ್ ನಲ್ಲಿ ಏನಪ್ಪಾ ಅಂತಂದ್ರೆ 3 ಪೇಪರ್ಗಳನ್ನು ತೆಗೆದುಕೊಳ್ಳೋದು ಆಯ್ತು. ಸೊ ಒಂದು ಪ್ರಶ್ನೆ ಪತ್ರಿಕೆ ವಿದ್ಯಾರ್ಥಿಗಳ ಇಲ್ಲಿ ಅದು 120 ಅಂಕಗಳಿಗೆ ಇರುವುದು. ಒಂದು ಪ್ರಶ್ನೆ ಪತ್ರಿಕೆ, ಒಂದು ಕ್ವಶನ್ ಪೇಪರ್. ಅದರಲ್ಲಿ ಕನ್ನಡಕ್ಕೆ 40 ಅಂಕಗಳು, ಹಿಂದಿ ಸಬ್ಜೆಕ್ಟ್ಗೆ 40 ಅಂಕಗಳು, ಅದೇ ರೀತಿ ಇಂಗ್ಲಿಷ್ ಭಾಷೆಗೆ 40 ಅಂಕಗಳು. ಸೊ ಫಸ್ಟ್ ಲ್ಯಾಂಗ್ವೇಜ್, ಸೆಕೆಂಡ್ ಲ್ಯಾಂಗ್ವೇಜ್, ಥರ್ಡ್ ಲ್ಯಾಂಗ್ವೇಜ್ ಒಂದೇ ಒಂದು ಕ್ವಶನ್ ಪೇಪರ್ ನಲ್ಲಿ ಇವು ಪ್ರತಿಯೊಂದಕ್ಕೆ 40 ಕ್ವಶನ್ಸ್. ಇನ್ನು 40 ಕ್ವಶನ್ ಗಳಲ್ಲಿ 1 ಮಾರ್ಕ್, 2 ಮಾರ್ಕ್, 3 ಮಾರ್ಕ್, 4 ಮಾರ್ಕ್ ಯಾವ ರೀತಿ ಇರುತ್ತೆ ಅನ್ನೋದನ್ನ ಡೀಟೇಲ್ ಆಗಿ ತಿಳಿದುಕೊಳ್ಳೋಣ ನೆಕ್ಸ್ಟ್. ಅದೇ ರೀತಿ ವಿದ್ಯಾರ್ಥಿಗಳೇ, ಗಣಿತಕ್ಕೆ 40 ಅಂಕ, ವಿಜ್ಞಾನಕ್ಕೆ 40 ಅಂಕ, ಸಮಾಜಕ್ಕೆ 40 ಅಂಕ. ಸೊ ಈ ರೀತಿ ಮತ್ತೆ ಎರಡನೇ ಪೇಪರ್ ಟೋಟಲ್ ಆಗಿ 120 ಅಂಕಗಳು. ಇದರ ಅರ್ಥ ವಿದ್ಯಾರ್ಥಿಗಳೇ, ಈ ಬಾರಿ ನಿಮ್ಮೊಂದು ಎಕ್ಸಾಮ್ ಔಟ್ ಆಫ್ 625 625ಕ್ಕೆ ಈ ಬಾರಿ ತಾವು ಎಕ್ಸಾಮ್ ಬರೀತಾ ಇಲ್ಲ. ತಾವು ಕೇವಲ ಇಲ್ಲಿ 120 ಹಾಗೂ ಇಲ್ಲಿ 120. ಇದರ ಅರ್ಥ ತಮ್ಮ ಈ ಎಕ್ಸಾಮ್ ಈ ಬಾರಿ 240 ಜಸ್ಟ್ 240 ಅಂಕಗಳಿಗೆ ತಾವು ಈ ಬಾರಿಯ ಒಂದು ಎಕ್ಸಾಮ್ ಅನ್ನ ಬರೆಯಲಿದ್ದೀರಿ. ಸೊ ತಮಗೆ ಈ ಪಾಯಿಂಟ್ ಕ್ಲಿಯರ್ ಆಗ್ಬೇಕು. ಇನ್ನು 625ಕ್ಕೆ ತಾವು ಈ ಬಾರಿ ಎಕ್ಸಾಮ್ ಬರೀತಾ ಇಲ್ಲ, ತಾವು ಜಸ್ಟ್ 240 ಅಂಕಗಳಿಗೆ ಮಾತ್ರ ಈ ಬಾರಿ ಎಕ್ಸಾಮ್ ಬರೀತಾ ಇದ್ದೀರಿ. ಹಾಗಾದ್ರೆ ನಮ್ಮ ಸ್ಕೋರ್ ಏನಾಗುವುದು, ಯಾವ ರೀತಿ ಗ್ರೇಡಿಂಗ್ ಇರುತ್ತೆ ಅನ್ನೋದ ಡೀಟೇಲ್ ಈಗ ಮುಂದೆ ಹೇಳ್ತೀನಿ, ಸ್ವಲ್ಪ ಗಮನವಿಟ್ಟು ಕೇಳಿ. ಅರ್ಥ ಆಯ್ತಲ್ಲ ಈ ಒಂದು ಪಾಯಿಂಟ್. ಇನ್ನು ನೆಕ್ಸ್ಟ್, ಇನ್ನು ಎಲ್ಲಕ್ಕಿಂತ ಇಂಪಾರ್ಟೆಂಟ್ ವಿದ್ಯಾರ್ಥಿಗಳೇ ಈ ಪಾಯಿಂಟ್ ನೋಡಿ, ಇದು ನೋಡಿ. ಸೊ ತಮಗೆಲ್ಲ ಡೌಟ್ ಇತ್ತು, ಏನು ಕನ್ನಡಕ್ಕೆ 40 ಅಂಕಗಳು ಎಂದಾಗ ಸೊ ಅದರಲ್ಲಿ 1 ಅಂಕ, 2 ಅಂಕ, 3 ಅಂಕ, 4 ಅಂಕ ಹೀಗೆ ಯಾವ ರೀತಿ ಡಿವೈಡ್ ಮಾಡ್ತಾರೆ, ಯಾವ ಚಾಪ್ಟರ್ ಇಂಪಾರ್ಟೆಂಟ್, ಆ ರೀತಿ ಎಲ್ಲ ಡೌಟ್ಗಳಿತ್ತು. ಇಲ್ಲಿ ನೋಡಿ ಅದಕ್ಕೆಲ್ಲ ಒಂದು ಉತ್ತರ. ಪ್ರಶ್ನೆ ಪತ್ರಿಕೆ ಕೇವಲ ಬಹು ಆಯ್ಕೆ ಪ್ರಶ್ನೆಗಳನ್ನು ಹೊಂದಿರುತ್ತದೆ. ಇದರ ಅರ್ಥ ವಿದ್ಯಾರ್ಥಿಗಳೇ, ಕನ್ನಡಕ್ಕೆ 40 ಮಲ್ಟಿಪಲ್ ಚಾಯ್ಸ್ MCQ, ಜಸ್ಟ್ ಒಂದು ಕ್ವಶನ್ ಅನ್ನು ಕೊಟ್ಬಿಟ್ಟು 4 ಆಪ್ಷನ್ ಗಳನ್ನ ನೀಡುವರು. ಸೊ ಅಂತ 40 ಪ್ರಶ್ನೆಗಳು ಕನ್ನಡಕ್ಕೆ, 40 ಪ್ರಶ್ನೆಗಳು ಹಿಂದಿ ವಿಷಯಕ್ಕೆ, 40 ಪ್ರಶ್ನೆಗಳು ಇಂಗ್ಲಿಷ್ ವಿಷಯಕ್ಕೆ. ಇದರ ಅರ್ಥ ವಿದ್ಯಾರ್ಥಿಗಳ 120 ಕ್ವಶನ್ಸ್, ಎಲ್ಲ ಕ್ವಶನ್ಸ್ಗಳು MCQ ಕ್ವಶನ್ಸ್ಗಳು. ಸೊ ತಾವು ವಿವರಣೆಯಾಗಿ ಬರೆಯುವಂತ ಪ್ರಶ್ನೆಗಳು ಇರೋದೇ ಇಲ್ಲ. ಸೊ 2 ಅಂಕಕ್ಕೆ ಇಷ್ಟು ಲೈನ್ಗಳು, 3 ಅಂಕಕ್ಕೆ ಅಷ್ಟು ಲೈನ್ಗಳು ಅಂತ ಇರ್ತಾ ಇತ್ತಲ್ಲ ಭಾಷೆಯಲ್ಲಿ. ಸೊ ಆ ರೀತಿ ಬರೆಯುವಂತ ಒಂದು ಈ ಬಾರಿ ಪ್ರಕ್ರಿಯೆ ಇಲ್ಲ. ಸೊ ಎಲ್ಲಾ ಕ್ವಶನ್ಸ್ಗಳು ಕೇವಲ MCQ ಕ್ವಶನ್ಸ್ಗಳು. ಸೊ ಪ್ರಶ್ನೆ ಇರುತ್ತೆ, ಅದಕ್ಕೆ 4 ಆಪ್ಷನ್ಸ್ಗಳು ಇರುತ್ತೆ. ಅದೇ ಪ್ರಕಾರ ವಿದ್ಯಾರ್ಥಿಗಳೇ, ಗಣಿತದಲ್ಲಿಯೂ ಸಹ 40 ಕ್ವಶನ್ಸ್ಗಳು MCQ, ಮತ್ತೆ 40 ಕ್ವಶನ್ಸ್ಗಳು MCQ ಫಾರ್ ಸೈನ್ಸ್, and again 40 questions for social studies, and even these will be MCQ questions only. So it means 120 plus 120 240 MCQ ಕ್ವಶನ್ ಗಳನ್ನ ತಾವು ಈ ಬಾರಿ ಆನ್ಸರ್ ಮಾಡಲಿದ್ದೀರಿ. ಸೊ ಹಾಗಾದ್ರೆ ವಿದ್ಯಾರ್ಥಿಗಳೇ, ಗಣಿತದಲ್ಲಿ ರಚನೆ ಇದೆ, ಗ್ರಾಫ್ ಇದೆ, ಹೌದಲ್ಲ, ಅದಲ್ಲದೆ ಥೇರಮ್ಸ್ ಗಳಿವೆ, ಪ್ರಮೇಯಗಳಿವೆ, ಹೌದಲ್ಲ. ಸೊ ರಚನೆಗಳನ್ನ 1 ಮಾರ್ಕ್ಸ್ ಗೆ ನೀಡ್ತಾರ ಅಂತ ತಾವು ಕೇಳಬಹುದು. ನೋ ವಿದ್ಯಾರ್ಥಿಗಳೇ, ಸೊ ತಾವು ಈ ಬಾರಿ ರಚನೆಯನ್ನ ಮಾಡ್ತಾ ಇಲ್ಲ ಗಣಿತದಲ್ಲಿ. ಅದಲ್ಲದೆ ಗ್ರಾಫ್ ಅನ್ನು ಸಹ ಅಲ್ಲಿ ರಚನೆ ಮಾಡುವಂತ ಅವಶ್ಯಕತೆ ಇಲ್ಲ. ಕೇವಲ MCQ ಕ್ವಶನ್ ನಲ್ಲಿ ಯಾವುದೋ ಒಂದು ಕ್ವಶನ್ ನಲ್ಲಿ ಒಂದು ರಚನೆಗೆ ಸಂಬಂಧಪಟ್ಟಂತ ಆಗ್ಲಿ ಅಥವಾ ಗ್ರಾಫ್ಗೆ ಸಂಬಂಧಪಟ್ಟಂತ ಆಗ್ಲಿ ಗ್ರಾಫ್ ನ ಚಿತ್ರವನ್ನು ನೀಡಿ ಅಲ್ಲಿ ಒಂದು ಕ್ವಶನ್ ಅನ್ನ ಕೇಳುವರು. ಫಾರ್ ಎಕ್ಸಾಂಪಲ್, ತಮಗೀಗಾಗಲೇ ಏಕಾತ್ಮಕ ಸಮೀಕರಣಗಳು ಒಂದು ಟಾಪಿಕ್ ಇದೆಯಲ್ಲ, ಸೊ ಆ ಟಾಪಿಕ್ ನಲ್ಲಿ ತಾವು ಈಗಾಗಲೇ ನೋಡಿದಿರ, ಗ್ರಾಫ್ಗಳು ಈ ರೀತಿ ಕ್ರಾಸ್ ಆದಾಗ ಸೊ ಆ ಗ್ರಾಫ್ ನಲ್ಲಿ ಎಕ್ಸ್ ನ ಬೆಲೆ, ವೈ ನ ಬೆಲೆ, ಈ ರೀತಿ ಎಕ್ಸ್ ನ ಬೆಲೆ, ವೈ ನ ಬೆಲೆ ಕೇಳಬಹುದು ಅಂತ ಒಂದು ಕ್ವಶನ್ಸ್ ಬರ್ಬೋದು. ಅದೇ ರೀತಿ ವಿಜ್ಞಾನದಲ್ಲಿ ಚಿತ್ರಗಳು ತಾವು ಡ್ರಾ ಮಾಡುವಂತ ಅವಶ್ಯಕತೆ ಇಲ್ಲ. ಈ ಬ್ರೈನ್ ಆಗ್ಲಿ, ನ್ಯೂರಾನ್ ಆಗ್ಲಿ, ಸೊ ಎಲ್ಲ ಚಿತ್ರಗಳನ್ನ ಒಂದು ಪ್ರಾಕ್ಟೀಸ್ ಮಾಡುವಂತ ಅವಶ್ಯಕತೆ ಇಲ್ಲ. ಆದ್ರೆ ತಾವು ಪ್ರಾಕ್ಟೀಸ್ ಮಾಡಬೇಕು. ಸೊ ನೀವ್ ಹೇಳ್ತಾ ಇದ್ದೀರಾ ಸರ್ ಪ್ರಾಕ್ಟೀಸ್ ಮಾಡೋ ಅವಶ್ಯಕತೆ ಇಲ್ಲ, ಮತ್ತೆ ಪ್ರಾಕ್ಟೀಸ್ ಮಾಡಬೇಕು. ಇಲ್ಲಿ ಹೇಳುವಂತ ಉದ್ದೇಶ ವಿದ್ಯಾರ್ಥಿಗಳೇ, ಮತ್ತೆ ಕ್ವಶನ್ ಪೇಪರ್ ನಲ್ಲಿ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಒಂದು ಚಿತ್ರವನ್ನ ಕ್ವಶನ್ ಪೇಪರ್ ನಲ್ಲಿ ನೀಡಲಾಗುವುದು, ಆದ್ರೆ ಅದರ ಭಾಗವನ್ನ ಗುರುತಿಸುವುದಿಲ್ಲ. ಆ ಭಾಗದ ಒಂದು ಗುರುತಿಸುವಿಕೆನ ನಿಮಗೆ ಅಲ್ಲಿ ಆಪ್ಷನ್ ನಲ್ಲಿ ನೀಡುವರು. ಸೊ ಈ ಭಾಗವನ್ನು ಡ್ಯಾಶ್ ಎಂದು ಕರೆಯುತ್ತಾರೆ. ಸೊ ABCD ಅಂತ 4 ಆಪ್ಷನ್ ಗಳನ್ನ ನೀಡುವರು. ಸೊ ಅದನ್ನ ತಾವು ನೆನಪಿನಲ್ಲಿ ಇಟ್ಕೋಬೇಕು. ಸೊ ಇದರ ಅರ್ಥ ಚಿತ್ರ ಬಿಡಿಸುವಂತ ಪ್ರಶ್ನೆ ಇರುವುದಿಲ್ಲ, ಚಿತ್ರದಲ್ಲಿರುವಂತ ಭಾಗಗಳನ್ನು ಗುರುತಿಸುವಂತ ಪ್ರಶ್ನೆಗಳು ಇರುವು. ನಾವು ಈಸಿ ಕ್ವಶನ್ಸ್ ಇರುವು, ಡೋಂಟ್ ವರಿ. ಅದಲ್ಲದೆ ಇಲ್ಲಿ ವಿಜ್ಞಾನದಲ್ಲಿ ಈ ಎಲೆಕ್ಟ್ರಿಸಿಟಿ, ವಿದ್ಯುತ್ ಶಕ್ತಿ, ಅದಲ್ಲದೆ ಈ ಬೆಳಕು ಅನ್ನುವಂತ ಪಾಠದಲ್ಲಿ ಕೆಲವೊಂದು ಸಮಸ್ಯೆಗಳಿವೆ, ಹೌದಲ್ಲ. ಸೊ ಅವುಗಳಲ್ಲಿ ಸಹ ಅಲ್ಲಿ ಸೂತ್ರಗಳನ್ನು ಕೇಳುವಂತ ಚಾನ್ಸಸ್ ಇದೆ. ಆ ಸಮಸ್ಯೆಗಳಲ್ಲಿ ಕೆಲವೊಂದು ಯಾವುದೇ ಒಂದು ಸಿಂಪಲ್ ಆದಂತ ಒಂದು ಬೆಲೆಯನ್ನು ಬಿಟ್ಬಿಟ್ಟು, ಅದು ಫಾರ್ ಎಕ್ಸಾಂಪಲ್ ಲೈಟ್ ನಲ್ಲಿ ಆಗ್ಲಿ, U ಆಗ್ಲಿ, V ಆಗ್ಲಿ, F ಆಗ್ಲಿ, ಇಂತ ಯಾವುದೇ ಒಂದು ಬೆಲೆಯನ್ನು ಬಿಟ್ಬಿಟ್ಟು ಉಳಿದಂತ 2 ಬೆಲೆಯನ್ನು ಕೊಟ್ಟಾಗ 3ನೇ ಬೆಲೆಯನ್ನು ಈಸಿಯಾಗಿ ಕಂಡುಹಿಡಿಯುವಂತ ಒಂದು ಪ್ರಶ್ನೆಯನ್ನು ಸಹ ಇಲ್ಲಿ ನೀಡುವಂತ ಸಾಧ್ಯತೆ ಇದೆ. ಸೊ ಇಂತಹ ಕ್ವಶನ್ಸ್ ಗಳು ವಿದ್ಯಾರ್ಥಿಗಳ ವಿಜ್ಞಾನದಲ್ಲಿ ಬರುವು.
ಅದಲ್ಲದೆ ಇನ್ನು ಸಮಾಜಕ್ಕೆ ಸಂಬಂಧಪಟ್ಟಂತೆ ಅಲ್ಲಿಯೂ ಸಹ 40 MCQ ಕ್ವಶನ್ಸ್ಗಳು ಇರುವು. ಇದರ ಅರ್ಥ ವಿದ್ಯಾರ್ಥಿಗಳೇ ತಾವು ಯಾವುದೇ ಒಂದು ವಿಷಯದಲ್ಲಿ, ಅದು 6 ಸಬ್ಜೆಕ್ಟ್ಗಳಾಗ್ಲಿ, ಯಾವುದೇ ಒಂದು ವಿಷಯದಲ್ಲಿ 2, 3, 4 ಹಾಗೂ 5 ಅಂಕದ ಯಾವುದೇ ಪ್ರಶ್ನೆ ಬರೋದಿಲ್ಲ. ಒನ್ ಅಂಡ್ ಓನ್ಲಿ 1 marks questions will be there and all 240 questions will be MCQ questions totally for this year. Only it is for year 2020 and 21. ನೆನಪಿರಲಿ. ಸೊ ಇದೇನು ಕ್ಲಿಯರ್ ಆಯಿತು. ಹಾಗಾದ್ರೆ ಈ 120 ಅಂಕಗಳಿಗೆ ನಾರ್ಮಲ್ ಆಗಿ ವಿದ್ಯಾರ್ಥಿ ತಾವು 80 ಅಂಕದ ಒಂದು ಎಕ್ಸಾಮ್ ಅನ್ನ 3 ಗಂಟೆಯಲ್ಲಿ ಮುಗಿಸ್ತಾ ಇದ್ರಿ. ನಾರ್ಮಲ್ ಆಗಿ SSLC ವಿದ್ಯಾರ್ಥಿ ಆ ರೀತಿ ಒಂದು ಟೈಮ್ ಇತ್ತು. ಆದ್ರೆ ಈಗ 120 ಮಾರ್ಕ್ಸ್ ಒಂದು ಕ್ವಶನ್ ಪೇಪರ್ ಇದೆ. ಸೊ ಇದಕ್ಕಾಗಿ ಎಷ್ಟು ಸಮಯ ನೀಡುವರು? ಇಲ್ಲಿ ನೋಡಿ ವಿದ್ಯಾರ್ಥಿಗಳೇ, ಪರೀಕ್ಷೆಯು ಕೇವಲ 3 ಗಂಟೆಗಳ ಅವಧಿಯನ್ನೇ ಹೊಂದಿರುತ್ತದೆ. 80 ಮಾರ್ಕ್ಸ್ಗೂ ಸಹ 3 ಗಂಟೆ ಇತ್ತು. ಇಲ್ಲಿ 120 ಮಾರ್ಕ್ಸ್ ಗಳಿಗೂ ಸಹ ಇದು 3 ಗಂಟೆಯನ್ನೇ ನೀಡಲಾಗಿದೆ ವಿದ್ಯಾರ್ಥಿಗಳೇ. ಯಾಕಪ್ಪ ಅಂತಂದ್ರೆ ಅಲ್ಲಿ 80 ಮಾರ್ಕ್ಸ್ ನಲ್ಲಿ ತಾವು ಬಹಳಷ್ಟು ಒಂದು ಡ್ರಾಯಿಂಗ್ ಅನ್ನ ಮಾಡ್ತಾ ಇದ್ರಿ. ಅಲ್ಲಿ ಒಂದು 2, 3, 4, 5 ಅಂಕದ ಪ್ರಶ್ನೆ ವಿವರಿಸಿ ಯೋಚನೆ ಮಾಡಿ ತಾವು ಅಲ್ಲಿ ಬರಿತಾ ಇದ್ರಿ. ಆದ್ರೆ ಇಲ್ಲಿ ಜಸ್ಟ್ ಹಾಗಿಲ್ಲ, ಜಸ್ಟ್ ತಮಗಿಲ್ಲಿ ಆಪ್ಷನ್ಸ್ ಗಳನ್ನ ಸೆಲೆಕ್ಟ್ ಮಾಡುವಂತ ಒಂದು ಕ್ವಶನ್ಸ್ ಗಳು ಇರುತ್ತವೆ. ಸೊ ಅದಕ್ಕಾಗಿ ಹೆಚ್ಚು ಬರವಣಿಗೆ ಇಲ್ಲ. ಅದಕ್ಕಾಗಿ 3 ಗಂಟೆಗಳಲ್ಲಿ ವಿದ್ಯಾರ್ಥಿಗಳೇ 120 ಅಂಕಗಳನ್ನು ತಾವು ಬರಿಬೇಕು. ಸೊ ಅದೇ ಪ್ರಕಾರ 2ನೇ ಪ್ರಶ್ನೆ ಪತ್ರಿಕೆಗೂ ಸಹ 3 ಗಂಟೆಗಳ ಒಂದು ಅವಧಿಯನ್ನ ನೀಡಲಾಗಿದೆ. ಈತಲ ಟೈಮ್ ಟೇಬಲ್. ಸೊ ಇದೇ ಪ್ರಕಾರ ಎಕ್ಸಾಮ್ ನಡೆಯುವಂತ ಎಲ್ಲಾ ಚಾನ್ಸಸ್ ಇದೆ. ಇನ್ನು ವಿದ್ಯಾರ್ಥಿಗಳ ಎಕ್ಸಾಮ್ ಹೇಗಿರುತ್ತೆ? ಸೊ ಎಕ್ಸಾಮ್ಗೆ ವಿದ್ಯಾರ್ಥಿಗಳು ತಮಗೆ ಹಿಂದಿನ ಎಲ್ಲ ಒಂದು ಎಕ್ಸಾಮ್, ಕೆಲವೊಂದು ಶಾಲೆಗಳಲ್ಲಿ ಈಗಾಗಲೇ ಕೆಲವೊಂದು ಪ್ರಿಪರೇಟರಿ ಎಕ್ಸಾಮ್, ಕೆಲವೊಂದು ಟೆಸ್ಟ್ ಗಳನ್ನು ಸಹ ಮಾಡಿರಬಹುದು, ಹೌದಲ್ಲ? ಅಲ್ಲಿ ತಮಗೆ ಈ ರೂಲ್ಡ್ ಪೇಪರ್ ಅನ್ನ ತೆಗೆದುಕೊಂಡ್ಬಿಟ್ಟು ಅದರಲ್ಲಿ ತಾವು ಆನ್ಸರ್ಸ್ ಅನ್ನ ಬರೆದು ಪ್ರಾಕ್ಟೀಸ್ ಮಾಡಿದ್ದೀರಾ. ಆದ್ರೆ ಈ ಒಂದು ಎಕ್ಸಾಮ್ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಯಾವ ರೀತಿಪ್ಪ ಅಂತಂದ್ರೆ, ಈಗಾಗಲೇ ಯಾರು ಈ NTSC 10th ಸ್ಟ್ಯಾಂಡರ್ಡ್ ಇದ್ದಾಗ ಹಾಗೂ 8th ಸ್ಟ್ಯಾಂಡರ್ಡ್ ಇದ್ದಾಗ ಈ NMMS ಪರೀಕ್ಷೆಯನ್ನ ಬರ್ದಿದಾರಲ್ಲ, ಸೊ ಅವರಿಗೆ ಇದರ ಐಡಿಯಾ ಈಸಿಯಾಗಿ ದೊರೆಯುವುದು. ಏನು, ನಿಮಗೆ ಇಲ್ಲಿ ಈ ಆನ್ಸರ್ಸ್ ಅನ್ನ ಮಾರ್ಕ್ ಮಾಡ್ಲಿಕ್ಕೆ ಒಂದು OMR ಶೀಟ್ ಅನ್ನ ನೀಡಲಾಗುವುದು. ಸೊ ಆ OMR ಶೀಟ್ ನಲ್ಲಿ ವಿದ್ಯಾರ್ಥಿಗಳೇ ಅಲ್ಲಿ ತಮ್ಮ ಡೀಟೇಲ್ಸ್ ಅನ್ನ ಮೇಲೆ ಅಲ್ಲಿ ಇರುವುದು. ಸೊ ಅದನ್ನ ತಾವು ಚೆಕ್ ಮಾಡ್ಕೋಬೇಕು. ಮುಂದಿನ ಬರುವಂತ ವಿಡಿಯೋಗಳಲ್ಲಿ ಅದರ ಬಗ್ಗೆನೂ ಸಹ ನಾನು ಡೀಟೇಲ್ ಆಗಿ ಹೇಳ್ತೇನೆ. ಸೊ ಅದಕ್ಕಾಗಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಮುಂದೆ ಈ ಚಾನೆಲ್ ನಲ್ಲಿ SSLC ಎಕ್ಸಾಮ್ ಮುಗಿಯುವವರೆಗೆ ಬಹಳ ಇಂಪಾರ್ಟೆಂಟ್ SSLC ಸಂಬಂಧಪಟ್ಟಂತ ಬಹಳಷ್ಟು ವಿಡಿಯೋಗಳು ಬರಲಿವೆ. ಸೊ ಅವುಗಳನ್ನ ತಾವು ನೋಡಿದ್ರೆ ಡೆಫಿನೆಟ್ಲಿ ಎಕ್ಸಾಮ್ ಬೆಸ್ಟ್ ಆಗುದು. ಸೊ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ, ಬೆಲ್ ಐಕನ್ ಅಲ್ಲಿ ಆಲ್ ಅನ್ನೋ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಈ ರೀತಿ ಒಂದು OMR ಶೀಟ್ ಇರುತ್ತೆ. ಸೊ ಅದರಲ್ಲಿ ಕ್ವಶನ್ ನಂಬರ್ಸ್ ಅನ್ನ ಸಹ ಹಾಕಿರ್ತಾರೆ. ಸೊ ಕ್ವಶನ್ ನಂಬರ್ ಮುಂದೆ ಅಲ್ಲಿ 4 ಸರ್ಕಲ್ಸ್ ಬರುತ್ತವೆ. ಇನ್ನು ಮೊದಲನೇ ಪ್ರಶ್ನೆಗೆ A ಅಂತ ಇಲ್ಲಿ ಇರುತ್ತೆ, BCD. ಸೊ ಮೊದಲನೇ ಪ್ರಶ್ನೆ ತಾವು ಫಾರ್ ಎಕ್ಸಾಂಪಲ್ ಗಣಿತದಲ್ಲಿ ತಾವು ಉತ್ತರಿಸಿದ್ರೆ ಮೊದಲನೇ ಪ್ರಶ್ನೆಗೆ A ಸರಿನಾ, B ಸರಿನಾ, C ಸರಿನಾ ಅಥವಾ D ಸರಿನಾ ಅಂತ ತಾವು ವಿಶ್ಲೇಷಣೆ ಮಾಡಿ ತಾವು ಒಂದು ಕನ್ಕ್ಲೂಷನ್ ಗೆ ಬಂದ್ಬಿಟ್ಟು ನೆಕ್ಸ್ಟ್ A ಅಂತ ಅದನ್ನ ತಾವು ಡಿಸೈಡ್ ಮಾಡ್ತೀರಾ. ಆವಾಗ ಇಲ್ಲಿ A ಅನ್ನ ಜಸ್ಟ್ ತಾವು ಶೇಡಿಂಗ್ ಮಾಡಬೇಕು. ಸೊ ಇಂತಹ ಒಂದು ಎಕ್ಸಾಮ್ ಸಿಸ್ಟಮ್ ಇದೆ ವಿದ್ಯಾರ್ಥಿಗಳು. ಸೊ ತಾವಿಲ್ಲಿ ಯಾವುದೇ ಒಂದು ಅಕ್ಷರವನ್ನ ಬರೆಯುವಂತ ಅವಶ್ಯಕತೆ ಇಲ್ಲ. ಜಸ್ಟ್ ಆ A ಅನ್ನ ತಾವಲ್ಲಿ ಶೇಡ್ ಮಾಡಬೇಕು. ಈ ರೀತಿ ಶೇಡಿಂಗ್ ಮಾಡುವಾಗ ಫಸ್ಟ್ ನಮ್ಗೆ A ಅಂತ ಸರಿ ಅನ್ಸುತ್ತೆ, ನೆಕ್ಸ್ಟ್ ಎಲ್ಲ ಆನ್ಸರ್ ಗಳನ್ನ ತಾವು ಮಾರ್ಕಿಂಗ್ ಮಾಡ್ತೀರಾ. ಮತ್ತೆ ತಮ್ಮ ಈ ಒಂದು ಡೌಟ್ ಬರಬಹುದು, ಏನು ಮೊದಲನೇ ಪ್ರಶ್ನೆಗೆ A ಅಲ್ಲ B ಸರಿ ಅಂತ ಹೇಳಿ. ಸೊ ತಾವಾಗ ಈ ಮತ್ತೆ B ಅನ್ನ ಈ ರೀತಿ ಶೇಡಿಂಗ್ ಮಾಡಿದ್ರೆ ಅವಾಗ ಒಂದು ಕಂಪ್ಲೀಟ್ ಆನ್ಸರ್ ನಲ್ಲಿ ತಪ್ಪಾಗುದು. ಸೊ ಈ 4 ಆಪ್ಷನ್ ಅಲ್ಲಿ ಕೇವಲ ಒಂದೇ ಒಂದು ಆಪ್ಷನ್ ಅನ್ನ ತಾವಲ್ಲಿ ಮಾರ್ಕಿಂಗ್ ಮಾಡಬೇಕು. ಸೊ ಟೂರ್ ಅಂತ ತಮಗೆ ಅನ್ಸಿದ್ರೆ ಆವಾಗ ಇದನ್ನ ಮಾರ್ಕ್ ಮಾಡಿ. ಡೌಟ್ ಇದ್ರೆ ಬಿಟ್ಬಿಡಿ. ಉಳಿದಂತ ಎಲ್ಲಾ ಪ್ರಶ್ನೆಗಳನ್ನ ಕಂಟಿನ್ಯೂ ಮಾಡಿ ಅವುಗಳನ್ನೆಲ್ಲ ಮುಗಿಸ್ಕೊಂಡ್ಮೇಲೆ ಮತ್ತೆ ಕೊನೆಗೆ ಒಂದು 10 ನಿಮಿಷ ಅಥವಾ 15 ನಿಮಿಷ ಬಿಟ್ಟಂತ ಪ್ರಶ್ನೆಗಳನ್ನ ಮತ್ತೆ ವಿಚಾರ ಮಾಡಿ ಅವುಗಳಿಗೆ ತಾವು ಆನ್ಸರ್ ಈ ರೀತಿ ಮಾರ್ಕಿಂಗ್ ಮಾಡಬಹುದು. ಓಕೆನಾ? ಸೊ ಇಂತಹ ಒಂದು ಎಕ್ಸಾಮ್ ಪ್ಯಾಟರ್ನ್ ಇದೆ ವಿದ್ಯಾರ್ಥಿಗಳು. ಸೊ OMR ಶೀಟ್ ತಮಗೆ ನೀಡಲಾಗುವುದು. ಇದರ ಅರ್ಥ ಈ ಮೊದಲನೇ ಪ್ರಶ್ನೆ ಪತ್ರಿಕೆ ಒಂದು OMR ಶೀಟ್ ಮತ್ತೆ 2ನೇ ಪ್ರಶ್ನೆ ಪತ್ರಿಕೆಗೆ ಮತ್ತೊಂದು OMR ಶೀಟ್. ಸೊ ಕೇವಲ 2 OMR ಶೀಟ್ಗಳು ತಮಗೆ ನೀಡಲಾಗುವುದು. ನಂತರ ಈ ಬಾರಿ ಇವುಗಳನ್ನ ಚೆಕ್ ಮಾಡ್ಲಿಕ್ಕೆ ಟೀಚರ್ಸ್ ಚೆಕ್ ಮಾಡೋದಿಲ್ಲ ವಿದ್ಯಾರ್ಥಿಗಳೇ. ಈ ಒಂದು OMR ಶೀಟ್ ಅನ್ನ ಕಂಪ್ಯೂಟರ್ ನ ಒಂದು ಸ್ಕ್ಯಾನರ್ ನಲ್ಲಿ ಹಾಕಿ ಅಲ್ಲಿ ವಿದಿನ್ ಸೆಕೆಂಡ್ಸ್ ರಿಸಲ್ಟ್ ಅನ್ನ ಅಲ್ಲಿ ತೆಗೆದುಕೊಳ್ಳಲಾಗುವುದು. ಸೊ ಫಾಸ್ಟ್ ಆಗಿ ಈ ಒಂದು ಪೇಪರ್ ಅನ್ನ ಚೆಕಿಂಗ್ ಮಾಡ್ಲಿಕ್ಕಾಗ್ಲಿ ಇಂಥ ಒಂದು ಕೋವಿಡ್ ಒಂದು ಸಿಚುವೇಶನ್ ಅಲ್ಲಿ ಸೊ ಎಲ್ಲ ಒಂದು ದೃಷ್ಟಿಯಿಂದ ವಿಚಾರ ಮಾಡಿ ಈ ರೀತಿ ಒಂದು ಡಿಸಿಷನ್ ಅನ್ನ ತೆಗೆದುಕೊಳ್ಳಲಾಗಿದೆ. ಈತಲ ವಿದ್ಯಾರ್ಥಿಗಳು ಕಂಪ್ಲೀಟ್ ಡೀಟೇಲ್ಸ್. ಸೊ 3 ಗಂಟೆ ಅವಧಿ, 120 ಮಾರ್ಕ್ ಹಾಗೂ 3 ಸಬ್ಜೆಕ್ಟ್ಗಳು ಒಂದು ದಿನ ಇರುವುದು, ಮತ್ತೆ 3 ಸಬ್ಜೆಕ್ಟ್ಗಳು ಮತ್ತೊಂದು ದಿನ ಹಾಗೂ ಪ್ರಶ್ನೆಗಳು ಕೇವಲ MCQ ಕ್ವಶನ್ಸ್ಗಳು. ಓಕೆನಾ? ಸೊ ಈ ಡೀಟೇಲ್ ನಂತರ ಇನ್ನು ಮುಂದೆ ಇನ್ನೂ ಸಹ ಡೀಟೇಲ್ ಇದೆ, ಅದನ್ನು ಸಹ ತಿಳ್ಕೊಳ್ಳೋಣ ಬನ್ನಿ. ನೆಕ್ಸ್ಟ್ ವಿದ್ಯಾರ್ಥಿಗಳೇ ಇಲ್ಲಿ ನೋಡಿ, ಈ ಒಂದು ಮಾಹಿತಿ ಏನಪ್ಪಾ ಅಂತಂದ್ರೆ
ಇನ್ನು ಒಂದು ಎಕ್ಸಾಮ್ ಸೆಂಟರ್ ನಲ್ಲಿ ಪ್ರತಿಯೊಂದು ಎಕ್ಸಾಮ್ ಸೆಂಟರ್ ನಲ್ಲಿ ಹೆಚ್ಚು ಕಡಿಮೆ 18 ವಿದ್ಯಾರ್ಥಿಗಳನ್ನ ಸೇರಿಸಲಾಗಿದೆ ಹಿಂದಿನ ಒಂದು ಎಕ್ಸಾಮ್. ಏಕೆಂದರೆ ಹಿಂದಿನ ವರ್ಷವೂ ಸಹ ಕೋವಿಡ್ ನ ಒಂದು ಪ್ರಾಬ್ಲಮ್ ಇತ್ತು. ಆದ್ರೆ ಅದಕ್ಕಿಂತ ಹಿಂದಿನ ವರ್ಷದಲ್ಲಿ ಪ್ರತಿಯೊಂದು ಒಂದು ವರ್ಗ ಕೊನೆಯಲ್ಲಿ 24 ವಿದ್ಯಾರ್ಥಿಗಳನ್ನ ಕೂಡಿಸ್ತಾ ಇದ್ರು. ಆದ್ರೆ ಈ ಬಾರಿ ಚೇಂಜ್ ಏನಪ್ಪಾ ಅಂತಂದ್ರೆ ಒಂದು ಪರೀಕ್ಷಾ ಕೊಠಡಿಯಲ್ಲಿ ಕೇವಲ 10-12 ವಿದ್ಯಾರ್ಥಿಗಳು ಮಾತ್ರ ಇರುವರು. ಇದನ್ನ ನೆನಪಿಟ್ಕೊಂಡ್ಬಿಡಿ. ಸೊ ಫಾರ್ ಸೋಷಿಯಲ್ ಡಿಸ್ಟೆನ್ಸ್ ಪ್ರಾಬ್ಲಮ್ ಇದಕ್ಕಾಗಿ ಈ ರೀತಿ ಮಾಡಲಾಗಿದೆ. ಸೊ ಮಾನ್ಯ ಶಿಕ್ಷಣ ಸಚಿವರು ಹೇಳಿದ ಪ್ರಕಾರ ಹೋದ ಬಾರಿ 3000 ಎಕ್ಸಾಮಿನೇಷನ್ ಸೆಂಟರ್ ಗಳನ್ನ ನಮ್ಮ ರಾಜ್ಯದಲ್ಲಿ ಮಾಡಲಾಗಿತ್ತು. ಆದ್ರೆ ಅದನ್ನ ಈ ಬಾರಿ ಡಬಲ್ ಮಾಡಲಾಗಿದೆ. 6000 ಎಕ್ಸಾಮಿನೇಷನ್ ಸೆಂಟರ್ ಗಳನ್ನ ಈ ಬಾರಿ ಮಾಡುವಂತ ಉದ್ದೇಶವನ್ನ ನಮ್ಮ ಶಿಕ್ಷಣ ಇಲಾಖೆಯು ಹೊಂದಿದೆ. ವಿದ್ಯಾರ್ಥಿಗಳು ಇದೆಲ್ಲ ಮಾಡ್ತಾ ಇರೋದು ನಿಮ್ಮ ಒಳ್ಳೆ ಜೀವನಕ್ಕಾಗಿ. ತಮ್ಮ ಒಂದು ರೆಸ್ಪಾನ್ಸಿಬಿಲಿಟಿ ಏನಪ್ಪಾ ಅಂತಂದ್ರೆ ಎಲ್ಲಾ ಮಾಹಿತಿಯನ್ನು ಪಡೆದುಕೊಂಡು ತಾವು ಎಕ್ಸಾಮ್ ಅನ್ನ ಸ್ವಲ್ಪ ಡಿಫ್ರೆಂಟ್ ಆಗಿ ಫೇಸ್ ಮಾಡ್ಲಿಕ್ಕೆ ಡಿಫ್ರೆಂಟ್ ಆದಂತ ಸ್ಟಡಿ ಮುಂದೆ ಪ್ರಾರಂಭ ಮಾಡ್ಕೋಬೇಕು ನೋಡಿ. ಓಕೆನಾ? ಇನ್ನು ನೆಕ್ಸ್ಟ್ ಏನಪ್ಪಾ ಅಂದ್ರೆ ಮತ್ತೆ ತಮ್ಮ ಸುರಕ್ಷೆಗಾಗಿ N95 ಮಾಸ್ಕ್ ಅನ್ನು ಸಹ ವಿತರಿಸುವಂತ ಒಂದು ಯೋಜನೆಯನ್ನು ಸಹ ಶಿಕ್ಷಣ ಇಲಾಖೆ ಹೊಂದಿದೆ. ಅದರ ಬಗ್ಗೆ ಸ್ಪಷ್ಟೀಕರಣ ಮತ್ತೆ ತಮಗೆ ತಮ್ಮ ಶಾಲೆಯ ಟೀಚರ್ಸ್ ನೀಡುವರು. ಓಕೆ, ಇನ್ನು ಈ ಎಕ್ಸಾಮ್ಸ್ ಹೇಗಿರುತ್ತೆ ಒಂದು ಐಡಿಯಾ ತಮಗೆ ದೊರೆಯಿತು. ಇನ್ನು ಕ್ವಶನ್ ಪೇಪರ್ ಹೇಗಿರುತ್ತೆ ಒಂದು ಐಡಿಯಾ ಇನ್ನು ಸ್ವಲ್ಪ ಒಂದು ವಿದ್ಯಾರ್ಥಿಗಳಿಗೆ ಕನ್ಫ್ಯೂಷನ್ ಇರಬಹುದು. ಅದಕ್ಕಾಗಿ ವಿದ್ಯಾರ್ಥಿಗಳೇ ಇಲ್ಲಿ ನೋಡಿ, ಬೋರ್ಡ್ ಬಹಳ ಬೇಗ ಮಾಡೆಲ್ ಕ್ವಶನ್ ಪೇಪರ್ಸ್ ಗಳನ್ನ ತಮಗೆ ಬಿಡುಗಡೆ ಮಾಡುವುದು. ಈಗಾಗಲೇ ಯಾವ ರೀತಿ 80 ಮಾರ್ಕ್ಸ್ಗೆ ಒಂದು ಮಾಡೆಲ್ ಕ್ವಶನ್ ಪೇಪರ್ ನ ಬಿಡುಗಡೆ ಮಾಡಿತ್ತಲ್ಲ ಬೋರ್ಡ್, ಪ್ರತಿಯೊಂದು ವಿಷಯಕ್ಕೆ 2 ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನ ಮಾಡಲ್ಲ ಆಗಿ ಬಿಡುಗಡೆ ಮಾಡಲಾಗಿದೆ. ಯಾಕಂದ್ರೆ ವಿಷಯ ಅಲ್ಲಿ ರಿಡಕ್ಷನ್ ಆಗಿದೆ. ಪ್ರತಿಯೊಂದು ವಿಷಯದಲ್ಲಿ ಕೆಲವೊಂದು ಅಧ್ಯಾಯಗಳನ್ನ ಹಾಗೂ ಕೆಲವೊಂದು ಅಧ್ಯಾಯಗಳಲ್ಲಿ ಕೆಲವೊಂದು ಪರಿಕಲ್ಪನೆಗಳನ್ನ ಅಲ್ಲಿ ಕೈ ಬಿಡಲಾಗಿತ್ತು. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಒಂದು ಸಪರೇಟ್ ಕ್ವಶನ್ ಪೇಪರ್ ನ ರೆಡಿ ಮಾಡಿಬಿಟ್ಟು ಬೋರ್ಡಿಗಾಗಲೇ ತಮಗೆ ಪ್ರಾಕ್ಟೀಸ್ ಮಾಡ್ಲಿಕ್ಕೆ ನೀಡಿತ್ತು. ಆದ್ರೆ ಈಗ ಆ ರೀತಿ ಎಕ್ಸಾಮ್ ಆಗ್ತಾ ಇಲ್ಲ. ಸೊ ಈಗ ಎಕ್ಸಾಮ್ ಪ್ಯಾಟರ್ನ್ ಚೇಂಜ್ ಆಗಿದೆ. ಸೊ ಎಕ್ಸಾಮ್ ಪ್ಯಾಟರ್ನ್ ಚೇಂಜ್ ಆದಂತ ಒಂದು ದಿಸೆಯಲ್ಲಿ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನ ಬೋರ್ಡ್ ರಿಲೀಸ್ ಮಾಡಲಿದೆ. ಸೊ ಆ ಪ್ರಶ್ನೆ ಪತ್ರಿಕೆ ನೋಡಿಕೊಂಡು ತಮಗೆ ಬಹಳಷ್ಟು ಐಡಿಯಾ ಅಲ್ಲಿ ದೊರೆಯುವುದು. ಪ್ಲಸ್ ಆ ಪ್ರಶ್ನೆ ಪತ್ರಿಕೆ ತಾವು ಬಿಡಿಸಲೇಬೇಕು. ಏಕೆಂದ್ರೆ ತಮ್ಮ ಕಾನ್ಫಿಡೆನ್ಸ್ ಅನ್ನ ಬಿಲ್ಡ್ ಮಾಡ್ಕೊಳ್ಳಿಕ್ಕೆ ಇದು ತುಂಬಾ ಹೆಲ್ಪ್ ಆಗುವುದು. ಸೊ ಅದಲ್ಲದೆ ವಿದ್ಯಾರ್ಥಿಗಳೇ ಯಾವ ರೀತಿ ಇನ್ನು ಎಕ್ಸಾಮ್ ನ ಪ್ರಿಪರೇಷನ್ ಮಾಡಬೇಕು, ಯಾವ ರೀತಿ ಕ್ವಶನ್ ಪೇಪರ್ ನ ಒಂದು ಫೇಸ್ ಮಾಡಬೇಕು ಅನ್ನೋ ಒಂದು ಡೀಟೇಲ್ ಆದಂತ ಮತ್ತೊಂದು ವಿಡಿಯೋ ಬಹಳ ಬೇಗ ನಮ್ಮ ಚಾನೆಲ್ ಬರ್ತಾ ಇದೆ. ಸೊ ಬಹಳಷ್ಟು ವಿದ್ಯಾರ್ಥಿ ಒಂದು ಪ್ರಶ್ನೆನ ಕೇಳ್ಬಿಟ್ಟು ಅವರ ಒಂದು ಡಿಫಿಕಲ್ಟಿನ ಕೇಳ್ಬಿಟ್ಟು ಅದಕ್ಕೆ ಒಂದು ಆನ್ಸರ್ ಅನ್ನ ಪಡೆದುಕೊಳ್ಳುವಂತ ಒಂದು ಪ್ರಯತ್ನ ಮಾಡಲಾಗಿದೆ. ಸೊ ಆ ಒಂದು ವಿಡಿಯೋ ಬಹಳ ಬೇಗ ಬರ್ತಾ ಇದೆ. ಅದಕ್ಕಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ ವಿಡಿಯೋದಿಂದ ಡೆಫಿನೆಟ್ಲಿ ತಮಗೆ ಹೆಲ್ಪ್ ಆಗಿ ಆಗುವುದು. ಹೇಗೆ ನಾವು ಎಕ್ಸಾಮ್ಗೆ ತಯಾರು ಆಗಬೇಕು ಅನ್ನುವಂತ ಒಂದು ಡೀಟೇಲ್ ಬರ್ತಾ ಇದೆ. ಓಕೆನಾ? ಇದು ವಿದ್ಯಾರ್ಥಿಗಳೇ ಎಕ್ಸಾಮ್ ನ ಬಗ್ಗೆ ಇರುವಂತ ಮಾಹಿತಿ. ಸೊ ಇದು ಮತ್ತೆ ತಮಗೆ ರಿಪೀಟ್ ಮಾಡಲಾಗ್ತಾ ಇದೆ. ಇನ್ನು ಎಕ್ಸಾಮ್ ಕೇವಲ 3 ಗಂಟೆಗಳು ಮಾತ್ರ. ಓಕೆನಾ? ಇನ್ನು ನೆಕ್ಸ್ಟ್ ಇಲ್ಲಿ ನೋಡಿ, ಈ ಬಾರಿ ಪರೀಕ್ಷೆಯಲ್ಲಿ ಕೇವಲ ಗ್ರೇಡ್ ಗಳನ್ನ ನೀಡಲಾಗುವುದು ವಿದ್ಯಾರ್ಥಿಗಳ. ಇದು ಒಂದು ಇಂಪಾರ್ಟೆಂಟ್ ಆದಂತ ಬದಲಾವಣೆ. ಸೊ ಕಳೆದ ಬಾರಿ ಎಷ್ಟು ವಿದ್ಯಾರ್ಥಿಗಳು ಗಿಂತ ಹಿಂದೆಯೂ ಸಹ ವಿದ್ಯಾರ್ಥಿಗಳು 625ಕ್ಕೆ 625 ಅಂಕಗಳನ್ನು ಪಡೆದುಕೊಂಡ್ರು. ಕೆಲವೊಬ್ಬರು ವಿದ್ಯಾರ್ಥಿಗಳು 624, ಕೆಲವೊಬ್ಬರು ವಿದ್ಯಾರ್ಥಿಗಳು 500, ಕೆಲವೊಬ್ಬರು ವಿದ್ಯಾರ್ಥಿಗಳು 570. ಈ ರೀತಿ ಒಂದು ಡೆಫಿನೆಟ್ ಮಾರ್ಕ್ಸ್ ವಿದ್ಯಾರ್ಥಿಗಳಿಗೆ ತಿಳಿದು ಬರ್ತಾ ಇತ್ತು ಎಕ್ಸಾಮ್ ಆದ್ಮೇಲೆ, ಒಂದು ರಿಸಲ್ಟ್ ಆದ್ಮೇಲೆ. ಆದ್ರೆ ಈ ಬಾರಿ ವಿದ್ಯಾರ್ಥಿಗಳು ತಮಗೆ ರಿಸಲ್ಟ್ ನಲ್ಲಿ ಅಂಕಗಳನ್ನ ತೋರಿಸೋದಿಲ್ಲ, ನೆನಪಿಟ್ಕೊಂಡ್ಬಿಡಿ. ಸೊ ಈ ಬಾರಿ ತಮಗೆ ಮಾರ್ಕ್ಸ್ ಗಳನ್ನ ನಿಮ್ಗೆ ತೋರಿಸೋದೇ ಇಲ್ಲ. ಯಾವುದೇ ಒಂದು ಸಬ್ಜೆಕ್ಟ್ ಆಗಲಿ ತಮಗೆ ಡೈರೆಕ್ಟ್ ಆಗಿ ಅಲ್ಲಿ ಗ್ರೇಡ್ ಗಳನ್ನ ನೀಡಲಾಗುವುದು. ಫಾರ್ ಎಕ್ಸಾಂಪಲ್ 90 to 100 ತಾವು ಮಾರ್ಕ್ಸ್ ನಲ್ಲಿ ಸ್ಕೋರ್ ಮಾಡಿದ್ರೆ, ಅಂದ್ರೆ ಅಷ್ಟು ಪರ್ಸೆಂಟೇಜ್ ತಾವು 240ಗೆ ಮಾಡಿದ್ರೆ ತಮಗೆ ಎ ಗ್ರೇಡ್. ಇದರ ಅರ್ಥ ಏನು? 91% ಮಾಡಿದವರಿಗೂ ಸಹ ಎ ಗ್ರೇಡ್, 100% ಮಾಡಿದವರಿಗೂ ಸಹ ಎ ಗ್ರೇಡ್. ಸೊ ಅಲ್ಲಿ ಡಿಫ್ರೆನ್ಸಿಯೇಷನ್ ಇರೋದಿಲ್ಲ. ಅದಕ್ಕಾಗಿ ಈ ರೀತಿ ಮಾಡಲಾಗ್ತಾ ಇದೆ. ಸೊ ಯಾವ ರೀತಿ ಗ್ರೇಡ್ ಎಷ್ಟು ಪರ್ಸೆಂಟೇಜ್ ನಿಂದ ಎಷ್ಟು ಪರ್ಸೆಂಟೇಜ್ಗೆ ಎ, B+, A+, ಈ ರೀತಿ ಅನ್ನುವಂಥ ಡೀಟೇಲ್ ಒಂದು ಶಿಕ್ಷಣ ಇಲಾಖೆಯಿಂದ ಬಹಳ ಬೇಗ ಆ ಒಂದು ಮಾಹಿತಿ ಬರ್ತಾ ಇದೆ. ಸೊ ಅದಕ್ಕಾಗಿ ಆ ಒಂದು ಮಾಹಿತಿ ಬಂದ್ಮೇಲೆ ಮತ್ತೆ ನಾನು ನಿಮಗೆ ವಿಡಿಯೋನಲ್ಲಿ ಅಪ್ಡೇಟ್ ಮಾಡ್ತೀನಿ. ಸೊ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡಿ, ಆವಾಗ ತಮಗೆ ಮಾಹಿತಿ ದೊರೆಯುವುದು. ಇದೆಲ್ಲ ಈ ಒಂದು ಡೀಟೇಲ್. ಸೊ ಕೇವಲ ಗ್ರೇಡ್ ಗಳನ್ನ ನೀಡಲಾಗುವುದು. ಕನ್ನಡಕ್ಕೆ A+, ಇಂಗ್ಲಿಷ್ಗೆ A, ಹಿಂದಿಗೆ A+, ಗಣಿತಕ್ಕೆ A+. ಸೊ ಈ ರೀತಿ ಗ್ರೇಡ್ ಮಾತ್ರ ಬರುವುದು, ನೆನ್ಪಿಟ್ಕೊಂಡ್ಬಿಡಿ. ಇನ್ನು ನೆಕ್ಸ್ಟ್ ವಿದ್ಯಾರ್ಥಿಗಳೇ, ಇದು ನೋಡಿ ಇಂಪಾರ್ಟೆಂಟ್ ಮಾಹಿತಿ. ಸಪ್ಲಿಮೆಂಟರಿ ಎಕ್ಸಾಮ್ ಇರೋದಿಲ್ಲ. ಹಾಗಂದ್ರೆ ಇನ್ನು ಕೆಲವೊಬ್ಬರು ವಿದ್ಯಾರ್ಥಿ ಇದರ ಅರ್ಥ ತಿಳಿದಿಲ್ಲ. ಸಪ್ಲಿಮೆಂಟರಿ ಎಕ್ಸಾಮ್ ಅಂದ್ರೆ ವಿದ್ಯಾರ್ಥಿಗಳು ಈಗ ಒಂದು ಫೈನಲ್ ಎಕ್ಸಾಮ್ ನಡೆಯುತ್ತೆ. ಸೊ ಫೈನಲ್ ಎಕ್ಸಾಮ್ ನಲ್ಲಿ ಕೆಲವೊಬ್ರು ವಿದ್ಯಾರ್ಥಿಗಳು ಚೆನ್ನಾಗಿ ಅಭ್ಯಾಸ ಮಾಡದೆ ಅಥವಾ ಯಾವುದೋ ಒಂದು ಪ್ರಾಬ್ಲಮ್ ನಿಂದಾಗಿ, ಫ್ಯಾಮಿಲಿ ಪ್ರಾಬ್ಲಮ್ ಆಗಿರ್ಬೋದು ಅಥವಾ ಒಂದು ಮೆಡಿಕಲ್ ಪ್ರಾಬ್ಲಮ್ ಆಗಿರ್ಬೋದು, ಹೆಲ್ತ್ ಪ್ರಾಬ್ಲಮ್ ಆಗಿರ್ಬೋದು, ಅದರಿಂದ ಅವರು ಎಕ್ಸಾಮ್ ಬರದೇ ಇರಬಹುದು ಅಥವಾ ಚೆನ್ನಾಗಿ ಅಭ್ಯಾಸ ಮಾಡದೆ ಒಂದು ಎಕ್ಸಾಮ್ ಅಟೆಂಡ್ ಆದಾಗ ಫೇಲ್ ಆಗುವಂತ ಚಾನ್ಸಸ್ ಅಲ್ಲಿ ಇದೆ. ಅಂತ ವಿದ್ಯಾರ್ಥಿಗಳು ಪ್ರತಿ ಬಾರಿ ಏನ್ ಮಾಡ್ತಾ ಇದಾರಪ್ಪ ಅಂತಂದ್ರೆ ಮತ್ತೆ
ಪೂರಕ ಪರೀಕ್ಷೆ ಸಪ್ಲಿಮೆಂಟರಿ ಎಕ್ಸಾಮ್ ಅಂತ ಬೋರ್ಡ್ ನಡೆಸ್ತಾ ಇತ್ತು. ಒಂದು ತಿಂಗಳ ಗ್ಯಾಪ್ ಆದ ನಂತರ ಅದು ಒಂದು ಹೆಚ್ಚು ಕಡಿಮೆ 1.5 ತಿಂಗಳ ನಂತರ ಒಂದು ಬೋರ್ಡ್ ಎಕ್ಸಾಮ್ ನಡೆಸ್ತಾ ಇತ್ತು. ಸೊ ಆದ್ರೆ ಈ ಬಾರಿ ವಿದ್ಯಾರ್ಥಿಗಳೇ ಅಂತ ಎಕ್ಸಾಮ್ ಇರೋದಿಲ್ಲ. ಹಾಗಾದ್ರೆ ತಮಗೆ ಒಂದು ಕ್ವಶನ್ ಬರ್ಬೋದು, ಏನು ಈ ಎಕ್ಸಾಮ್ ನಲ್ಲಿ ನಾವು ಫೇಲ್ ಆದ್ರೆ ಸೊ ಮತ್ತೆ ಯಾವಾಗ ಎಕ್ಸಾಮ್ ಬರೆಯೋದು ಅಂತ ತಮಗೆ ಇಲ್ಲಿ ಡೌಟ್ ಬರ್ಬೋದು. ವಿದ್ಯಾರ್ಥಿಗಳೇ ಚೆನ್ನಾಗಿ ನೆನ್ಪಿಟ್ಕೊಂಡ್ಬಿಡಿ, ಶಿಕ್ಷಣ ಇಲಾಖೆಯ ಒಂದು ನಿರ್ದೇಶನದ ಪ್ರಕಾರ ಈ ಬಾರಿ ಯಾವುದೇ ವಿದ್ಯಾರ್ಥಿ ಫೇಲ್ ಆಗೋದಿಲ್ಲ. ನೆನ್ಪಿಟ್ಕೊಂಡ್ಬಿಡಿ, ಸೊ ಯಾವುದೇ ವಿದ್ಯಾರ್ಥಿ ಫೇಲ್ ಆಗೋದಿಲ್ಲ. ಸೊ ಇನ್ನು ಕಡಿಮೆ ಅಂಕ ಪಡೆದಂತ ವಿದ್ಯಾರ್ಥಿಗಳು ಹೇಗೆ ಪಾಸ್ ಆಗೋರು, ಅದಕ್ಕಾಗಿ ಕೆಲವೊಂದು ಕ್ರೈಟೀರಿಯಾ ಇದೆ, ಅದನ್ನ ನಾನು ಈ ವಿಡಿಯೋದಲ್ಲಿ ಹೇಳೋದಿಲ್ಲ. ಅದನ್ನ ಬೋರ್ಡ್ ರೆಕ್ಟಿಫೈ ಅಥವಾ ಅದನ್ನ ಅವರು ಪಾಲಿಸ್ತಾರೆ. ಸೊ ಆ ರೀತಿ ವಿದ್ಯಾರ್ಥಿಯನ್ನ ಮುಂದಿನ ಒಂದು ತರಗತಿಗೆ ಅಂದ್ರೆ PUC ಗೆ ಹೆಲ್ಪ್ ಆಗ್ಲಿ ಎಂದು ಅದನ್ನ ಅಲ್ಲಿ ಪುಷಿಂಗ್ ಒಂದು ಸಿಸ್ಟಮ್ ಇದೆ. ಸೊ ಅದನ್ನ ಅವರು ಪಾಲಿಸ್ತಾರೆ. ಸೊ ಇದರ ಅರ್ಥ ಸಪ್ಲಿಮೆಂಟರಿ ಎಕ್ಸಾಮ್ ಇರುವುದಿಲ್ಲ. ಸೊ ಈ ವರ್ಷ 2020-21 ಯಾವುದೇ 10th ಸ್ಟ್ಯಾಂಡರ್ಡ್ ವಿದ್ಯಾರ್ಥಿ ಫೇಲ್ ಆಗೋದೇ ಇಲ್ಲ, ನೆನ್ಪಿಟ್ಕೊಂಡ್ಬಿಡಿ. ಇನ್ನು ಈ ಒಂದು ಎಕ್ಸಾಮ್ ಬರೆಯುವಾಗ ಕೆಲವೊಬ್ಬರು ವಿದ್ಯಾರ್ಥಿಗಳ ಮನೆಯಲ್ಲಿ ಏನಿದು ಪ್ರಾಬ್ಲಮ್ ನಡೆದಿದೆಯಲ್ಲ, ಕೋವಿಡ್ ನೊಂದು ಪ್ರಾಬ್ಲಮ್. ಸೊ ಅವರ ಮನೆಯಲ್ಲಿ ಯಾರೋ ಒಬ್ರು ಕೋವಿಡ್ ನಿಂದ ಬಳಲ್ತಾ ಇದ್ರೆ ಅಥವಾ ಆ ಒಂದು ಸಮಯದಲ್ಲಿ ಅವ್ರಿಗೆ ಎಕ್ಸಾಮ್ ಈ ಕೋವಿಡ್ ನಿಂದಾಗಿ ಹಾಜರಾಗ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲಪ್ಪ ಅಂತಂದ್ರೆ ವಿದ್ಯಾರ್ಥಿಗಳೇ ಈ ಒಂದು ಎಕ್ಸಾಮ್ ಅನ್ನ ಮತ್ತೆ ಬೋರ್ಡ್ ಇದೇ ಪ್ರಕಾರ ಮುಂದೆ ನಡೆಸುವಂತ ಅಂತ ಒಂದು ವಿದ್ಯಾರ್ಥಿ 2ನೇ ಚಾನ್ಸ್ ನೀಡುವಂತ ಒಂದು ಪ್ಲಾನ್ ಅನ್ನು ಸಹ ಹೊಂದಿದೆ. ಆ 2ನೇ ಚಾನ್ಸ್ ನಲ್ಲಿ ಸಹ ಅವರನ್ನ ಫ್ರೆಶ್ ವಿದ್ಯಾರ್ಥಿಗಳೇ ಅಂದ್ರೆ ಫೇಲ್ ಆದಂತ ವಿದ್ಯಾರ್ಥಿಗಳೆಲ್ಲ ಮೊದಲನೇ ಬಾರಿ ಎಕ್ಸಾಮ್ ಅನ್ನ ಬರೆಯುವಂತ ವಿದ್ಯಾರ್ಥಿಗಳೇ ಅಂತ ಅವರನ್ನ ಪರಿಗಣಿಸಲಾಗುವುದು. ಓಕೆನಾ, ಇಲ್ಲಿವರೆಗೆ ತಮ್ಮೆಲ್ಲ ಕ್ಲಿಯರ್ ಆಯ್ತು. ನೆಕ್ಸ್ಟ್, ಸೊ ಹೆಚ್ಚು ಕಡಿಮೆ 1.5 ತಿಂಗಳು ಉಳಿಯಿತು. ಹಾಗಾದ್ರೆ ಎಕ್ಸಾಮ್ ಬಹಳ ಟಫ್ ಆಗ್ತಿರ್ಬೋದು ಅಂತ ತಮ್ಮ ಒಂದು ವಿಚಾರ ಇರ್ಬೋದು. ಇಲ್ಲಿ ನೋಡಿ ವಿದ್ಯಾರ್ಥಿಗಳೇ, ಶಿಕ್ಷಣ ಇಲಾಖೆ ಕೆಲವೊಂದು ನಿರ್ದೇಶನಗಳ ಪ್ರಕಾರ ಪ್ರಶ್ನೆಗಳು ಸುಲಭ, ಈಸಿ ಕ್ವಶನ್ಸ್ ಗಳನ್ನ ತಮಗೆ ಇಲ್ಲಿ ನೀಡುವರು. ಯಾಕಪ್ಪ ಅಂತಂದ್ರೆ ವಿದ್ಯಾರ್ಥಿ ಪರೀಕ್ಷೆ ನಡೆಸುವುದು ತಮ್ಮ ಒಂದು ಮೌಲ್ಯಮಾಪನಕ್ಕಾಗಿ. ಸೊ ತಮಗೆ ಡಿಫಿಕಲ್ಟ್ ಕ್ವಶನ್ಸ್ ಕೊಟ್ಬಿಟ್ಟು ತಮಗೆ ಫೇಲ್ ಮಾಡುವಂತ ಉದ್ದೇಶ ಈ ಬಾರಿ ಶಿಕ್ಷಣ ಇಲಾಖೆ ಹೊಂದಿಲ್ಲ. ಸೊ ಇಲ್ಲಿ ಕ್ವಶನ್ಸ್ಗಳು ಈಸಿ ಕ್ವಶನ್ಸ್, ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ನೇರವಾಗಿರು. ನೇರ ಅಂತಂದ್ರೆ ವಿದ್ಯಾರ್ಥಿಗಳೇ ಡೈರೆಕ್ಟ್ ಕ್ವಶನ್. ಸೊ ಹಿಂದಿನ ಕೆಲವೊಂದು ಕ್ವಶನ್ ಪೇಪರ್ ಗಳನ್ನ ತಾವು ಸಾಲ್ವ್ ಮಾಡಿರಬಹುದು ಒಂದು ಎಕ್ಸಾಮ್ ಪ್ರಿಪರೇಷನ್ ಗಾಗಿ. ಅಲ್ಲಿ ಕೆಲವೊಂದು ಕ್ವಶನ್ಸ್ ಗಳನ್ನ ಟ್ವಿಸ್ಟ್ ಮಾಡಲಾಗಿತ್ತು. ಆವಾಗ ಮತ್ತೆ ತಾವು ಬಹಳಷ್ಟು ವಿಚಾರ ಮಾಡಿ ಅಥವಾ ಕೆಲವೊಂದು ಕ್ಯಾಲ್ಕುಲೇಷನ್ ಮಾಡಿ ನಂತರ ಉತ್ತರಕ್ಕೆ ಬರ್ತಾ ಇದ್ರಿ. ಆದ್ರೆ ಇಲ್ಲಿ ಹಾಗಲ್ಲ, ಡೈರೆಕ್ಟ್ ಕ್ವಶನ್ಸ್ ಗಳನ್ನ ನೀಡಲಾಗುವುದು ಹಾಗೂ ಈಸಿ ಕ್ವಶನ್ಸ್ ಗಳನ್ನ ನೀಡಲಾಗುವುದು. ಉದ್ದೇಶ ಏನು, ಎಲ್ಲ ವಿದ್ಯಾರ್ಥಿಗಳು ಇಲ್ಲಿ ಪಾಸ್ ಆಗ್ಲೇಬೇಕು ಅನ್ನುವಂತ ಒಂದು ಉದ್ದೇಶವನ್ನ ಇಲ್ಲಿ ಹೊಂದಿದೆ. ಸೊ ಅದಕ್ಕಾಗಿ this year exam will be easy plus direct questions will be there in the all examination. Okay, ಇನ್ನು ನೆಕ್ಸ್ಟ್ ಮತ್ತೊಂದು ಕ್ವಶನ್ ಏನಪ್ಪಾ ಅಂತಂದ್ರೆ ಇಲ್ಲಿ ನೋಡಿ, ವಸತಿ ನಿಲಯದ ವಿದ್ಯಾರ್ಥಿಗಳು. ಸೊ ಹಾಸ್ಟೆಲ್ ನಲ್ಲಿರುವಂತಹ ವಿದ್ಯಾರ್ಥಿಗಳು ಈಗ ಈ ಕೋವಿಡ್ ನಿಂದಾಗಿ ಮನೆಗೆ ಬಂದು ತಲುಪಿದ್ದಾರೆ ಅಥವಾ ಸಮೀಪದ ಒಂದು ತಮ್ಮದು ಯಾವುದೇ ಒಂದು ಸಂಬಂಧಿಕರ ಮನೆಯಲ್ಲಿ ಅವರು ಈಗಾಗಲೇ ಇರ್ತಾ ಇದ್ದಾರೆ. ಇನ್ನು ಎಕ್ಸಾಮ್ ಇರುವಾಗ ಮತ್ತೆ ಆ ಒಂದು ಸೆಂಟರ್ಗೆ ಹೋಗಿ ಎಕ್ಸಾಮ್ ಬರೀಬೇಕು ಅನ್ನುವಂಥದ್ದು ಕೆಲವೊಂದು ಅವರಲ್ಲಿ ಚಿಂತನೆ ಆಗ್ತಾ ಇರಬಹುದು. ಅದಕ್ಕಾಗಿ ಟೆನ್ಷನ್ ತೆಗೆದುಕೊಳ್ಳುವಂತ ಅವಶ್ಯಕತೆ ಇಲ್ಲ ವಿದ್ಯಾರ್ಥಿಗಳೇ. ಶಿಕ್ಷಣ ಇಲಾಖೆ ಏನ್ ಮಾಡ್ತಾ ಇದೆಪ್ಪ ಅಂತಂದ್ರೆ, ತಾವು ಈಗ ಎಲ್ಲಿ ವಾಸಿಸ್ತೀರಾ ಪ್ರೆಸೆಂಟ್ ಆಗಿ ಎಕ್ಸಾಕ್ಟ್ಲಿ ಟುಡೇ ಇಟ್ ಸೆಲ್ಫ್, ಇವತ್ತಿಗೆ ತಾವು ಎಲ್ಲಿ ವಾಸಿಸ್ತಾ ಇದ್ದೀರಾ ಅಲ್ಲಿಂದ ಸಮೀಪದಲ್ಲಿ ಯಾವ್ದೊಂದು 10th ಸ್ಟ್ಯಾಂಡರ್ಡ್ ಒಂದು ಎಕ್ಸಾಮಿನೇಷನ್ ಸೆಂಟರ್ ಇರುತ್ತೆ, ಅಲ್ಲಿ ಹೋಗಿ ತಾವು ಎಕ್ಸಾಮ್ ಅನ್ನ ಬರೆಯಬಹುದು. ಸೊ ಅಲ್ಲಿ ಡೈರೆಕ್ಟ್ ಆಗಿ ತಾವು ಈ ಒಂದು ತಮ್ಮ ಹಾಲ್ ಟಿಕೆಟ್ ಅನ್ನ ಹೋಗಿ ತೆಗೆದುಕೊಂಡು ಎಕ್ಸಾಮ್ ಬರೀತೀರಾ, ಹಾಗೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ವಿದ್ಯಾರ್ಥಿಗಳೇ. ಅಲ್ಲಿ ಕೆಲವೊಂದು ಕ್ರೈಟೀರಿಯಾ ಇದೆ, ಕೆಲವೊಂದು ರೂಲ್ಸ್ ಇದೆ, ಅದನ್ನ ಮುಂದೆ ವಿಡಿಯೋದಲ್ಲಿ ತಿಳಿಸಲಾಗುವುದು. ಅದನ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ಅಲ್ಲಿ ತಮಗೆ ತಮ್ಮ ಟೀಚರ್ಸ್ ಸಹ ಅದರ ಬಗ್ಗೆ ಒಂದು ಹೆಚ್ಚಿನ ಮಾಹಿತಿ ನೀಡುವರು. ಇನ್ನು ನೆಕ್ಸ್ಟ್ ವಿದ್ಯಾರ್ಥಿಗಳು ಕೊನೆಗೆ ಒಂದೇ ಒಂದು ಪಾಯಿಂಟ್, ಅದೇನಪ್ಪಾ ಅಂತಂದ್ರೆ ಇಲ್ಲಿ ನೋಡಿ, ಇದು ಏನು ಹಿಂದಿನ ವರ್ಷದಲ್ಲಿ ಫೇಲ್ ಆದಂತ ವಿದ್ಯಾರ್ಥಿಗಳಿಗೆ ಮಾಹಿತಿ ಬೋರ್ಡ್ ಬೇಗನೆ ಬಿಡುಗಡೆ ಮಾಡುವುದು. ಸೊ ಹಿಂದಿನ ವರ್ಷ ಅಷ್ಟೆಲ್ಲ, ಅದಕ್ಕಿಂತ ಹಿಂದಿನ ವರ್ಷಗಳಲ್ಲಿ ಸಹ ಕೆಲವೊಂದು ವಿದ್ಯಾರ್ಥಿ ಇನ್ನು ಫೇಲ್ ಆಗಿದಂತ ವಿದ್ಯಾರ್ಥಿಗಳು ಇದ್ದಾರೆ. ಅದೇ ಕಾರಣಕ್ಕಾಗಿ ಅವರು ತಮ್ಮ ಪೇಪರ್ ನ ಕ್ಲಿಯರ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗಿಲ್ಲ. ಸೊ ಅಂತ ವಿದ್ಯಾರ್ಥಿ ಈ ಬಾರಿ ಎಕ್ಸಾಮ್ ಅನ್ನ ಹೇಗೆ ಬರೆಯೋದು ಅನ್ನೋದು ಇನ್ನೂ ಸ್ಪಷ್ಟವಾಗಿ ಬೋರ್ಡ್ ಅದರ ಒಂದು ಮಾಹಿತಿ ನೀಡಿಲ್ಲ. ಸೊ ಅದರ ಬಗ್ಗೆ ಬಹಳ ಬೇಗ ಬೋರ್ಡ್ ಒಂದು ಗೈಡ್ಲೈನ್ಸ್ ಅನ್ನ ರಿಲೀಸ್ ಮಾಡುವುದು. ಸೊ ಇದರ ಅರ್ಥ ವಿದ್ಯಾರ್ಥಿ ಇಲ್ಲಿವರೆಗೆ ನಾವು ಏನು ವಿಷಯ ತಿಳ್ಕೊಂಡಿದೀವಲ್ಲ, ಎಲ್ಲ ವಿಷಯ ಇವತ್ತು ಜೂನ್ 4ರಂದು ಶಿಕ್ಷಣ ಇಲಾಖೆ ಹಾಗೂ ನಮ್ಮ ಮಾನ್ಯ ಶಿಕ್ಷಣ ಸಚಿವರು ನಡೆಸಿದಂತ ಒಂದು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದಂತ ಎಲ್ಲ ವಿಷಯಗಳು. ಸೊ ಇದಲ್ಲದೆ ಇನ್ನು ಹೆಚ್ಚಿನ ಮಾಹಿತಿ ಬಹಳ ಬೇಗ ಒಂದು ಗೈಡ್ಲೈನ್ಸ್ ನಲ್ಲಿ ಒಂದು ಮಾರ್ಗಸೂಚಿಯಲ್ಲಿ ಶಿಕ್ಷಣ ಇಲಾಖೆ ಬಹಳ ಬೇಗ ನೀಡುವುದು. ಒಂದ್ ಬಾರಿ ಗೈಡ್ಲೈನ್ಸ್ ಬಂತಪ್ಪ ಅಂತಂದ್ರೆ ಮತ್ತೆ ನಾವು ಅದನ್ನ ವಿಶ್ಲೇಷಣೆ ಮಾಡೋಣ ನಮ್ಮ ಒಂದು ಚಾನೆಲ್ ನಲ್ಲಿ. ಸೊ ಆ ಒಂದು ವಿಡಿಯೋ ಸಹ ಬಹಳ ಬೇಗ ಬರುವುದು. ಸೊ ಆ ವಿಡಿಯೋ ನೋಡ್ಬೇಕಪ್ಪ ಅಂತಂದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ, ಬೆಲ್ ಐಕನ್ ಅಲ್ಲಿ ಆಲ್ ಅನ್ನೋ ಆಪ್ಷನ್ ಅನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೂ ಒಂದು ಈ ವಿಡಿಯೋನ ವಿದ್ಯಾರ್ಥಿಗಳೇ ಬಹಳಷ್ಟು ವಿದ್ಯಾರ್ಥಿಗಳಿಗೆ ಕ್ಲಿಕ್ ಮಾಡಿ ಅವರಿಗೆ ಎಲ್ಲ ಒಂದು ಮಾಹಿತಿ ತಿಳಿಯಲಿ.
ಸೊ ಮರಿಬೇಡಿ, ಬಹಳ ಬೇಗ ಯಾವ ರೀತಿ ಇಂತಹ ಒಂದು ಎಕ್ಸಾಮ್ಗೆ ರೆಡಿ ಆಗ್ಬೇಕು ಅನ್ನೋದು ಕೆಲವೊಂದು ಐಡಿಯಾಗಳನ್ನ ನಾನು ಇಲ್ಲಿ ನೀಡ್ತೀನಿ. ಡೆಫಿನೆಟ್ಲಿ ತಮ್ಗೆ ಅದು ಹೆಲ್ಪ್ ಆಗೇ ಆಗುತ್ತೆ. ತಾವು ಕಮೆಂಟ್ ನಲ್ಲಿ ಅದೇ ರೀತಿ ಕಮೆಂಟ್ ಅನ್ನ ಮಾಡ್ತೀರಾ. ಸೊ ತಪ್ಪದೆ ಆ ವಿಡಿಯೋನ ಸಹ ನೋಡಿ, ಅದನ್ನು ಸಹ ನಿಮ್ಮ ಫ್ರೆಂಡ್ಸ್ ಶೇರ್ ಮಾಡಿ. ಓಕೆನಾ? ಸೊ ಬಹಳಷ್ಟು ಮಾಹಿತಿಗಳೊಂದಿಗೆ ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿಯವರೆಗೆ ಚೆನ್ನಾಗಿ ಓದಿ, ಚೆನ್ನಾಗಿ ಅಭ್ಯಾಸ ಮಾಡಿ.